ನಮಸ್ಕಾರ ಎಲ್ಲರಿಗೂ. ನಾಳೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಾರಂಭ ಆಗ್ತಿದೆ. ನಾಳೆ ಬಂದುಬಿಟ್ಟು ಅಕ್ಟೋಬರ್ 7ನೇ ತಾರೀಕು. ಸೊ 7ನೇ ತಾರೀಕು ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಮುಂಚೆನೂ ಕೂಡ ಕೆಲವೊಂದು ವೀಡಿಯೋಗಳು ತಿಳಿಸಿದ್ದೀನಿ. ಆಲ್ರೆಡಿ 2 ವೀಡಿಯೋ ಕೂಡ ಇದ್ರ ಬಗ್ಗೆ ಮಾಡಿದ್ದೀನಿ. 7ನೇ ತಾರೀಕು ಯಾವ ಕಂತಿನ ಹಣ ಬರುತ್ತೆ, ಹಾಗೆ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ. ಸೊ ಹಾಗಾದರೆ ಈ ಒಂದು ವೀಡಿಯೋದಲ್ಲಿ ನಾವು ಈಗ ನಾನು ಹೇಳಿದೆ ಏನು ಗೃಹಲಕ್ಷ್ಮಿ ಹಣ ತಾರೀಕು ಹಾಗೂ 9ನೇ ತಾರೀಕು 11 ಮತ್ತು 12ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಟೈಮಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮರಿದೆ ನಿಮಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಮರಿದೆ ಕಮೆಂಟ್ ಮಾಡಿ. ಇನ್ನು ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರ ಏನಂತಂದರೆ ಹಣ ರಿಲೀಸ್ ಮಾಡ್ತಿರುವಂಥ ವಿಚಾರ. ಮೊನ್ನೆ ಅಂದರೆ ತುಂಬ ದಿನಗಳಿಂದ ನಾವು ಆ ಹಬ್ಬದ ದಿನ ಕೊಡ್ತೀವಿ, ಈ ಹಬ್ಬದ ದಿನ ಕೊಡ್ತೀವಿ, ಈ ವಾರದಲ್ಲಿ ಕೊಡ್ತೀವಿ, ಮುಂದಿನ ವಾರದಲ್ಲಿ ಕೊಡ್ತೀವಿ ಅಂತ ಸುಮ್ಮನೆ ಹೇಳ್ಕೊಳ್ತಾನೆ ಬಂದರು. ಸೊ ಅದ್ರ ಪಕ್ಕ ಹೇಳ್ತಾ ಇದ್ದರೂ ಕೂಡ ಯಾವುದೇ ರೀತಿ ಹಣ ಬಂದಿಲ್ಲ. ಯಾರ ಒಂದು ಬ್ಯಾಂಕ್ ಖಾತೆಯು ಕೂಡ ಯಾರ ಒಂದು ಮಹಿಳೆ ಬ್ಯಾಂಕ್ ಖಾತೆಯು ಕೂಡ ಹಣ ಬಂದು ಜಮೆ ಆಗಿಲ್ಲ. ಸೊ ಆದರೆ ಇವಾಗ ಏನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಏನಪ್ಪ ಅಪ್ಡೇಟ್ ಅಂತಂದರೆ ಇದೇ ತಿಂಗಳು ಅಂದರೆ ಅಕ್ಟೋಬರ್ 7ನೇ ತಾರೀಕು ನಾವು 11ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಜುಲೈ ತಿಂಗಳ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗೆ 9ನೇ ತಾರೀಕು ಮಧ್ಯ 8ನೇ ತಾರೀಕು ನಾವು ಯಾವುದೇ ರೀತಿಯ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇಲ್ಲ. ಮತ್ತು 9ನೇ ತಾರೀಕು ನಾವು ಆಗಸ್ಟ್ ಅಂದರೆ 13ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮೀಡಿಯಾ ಮುಖಾಂತರ ಕೂಡ ತಿಳಿಸಿದ್ದಾರೆ. ಅದಲ್ಲದೆ ಒಂದು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರಗಳ ಮುಖಾಂತರ ಮೀಡಿಯಾ ಮುಖಾಂತರ ಹಾಗೆ ಒಂದು ಪತ್ರಿಕೆ ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯರಿಗೂ ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ತಲುಪಲಿ. ಯಾಕೆ ಅಂತಂದರೆ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತೇಳಿ ಒಂದು 3-4 ಟೈಮ್ ಈ ಥರ ಹೇಳ್ಕೊಳ್ತಾನೆ ಬಂದರು. ಆದರೆ ಯಾವುದೇ ರೀತಿಯ ಹಣ ಯಾವ ಮಹಿಳೆ ಕೂಡ ಯಾವ ಒಂದು ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ. ಸೊ ಆದ ಕಾರಣ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರುಚಿಗಿದ್ದು ಈ ಒಂದು ವಿಚಾರದ ಬಗ್ಗೆ ಗಲಾಟೆ ಮಾಡಿರೋದು ಕೂಡ ಉಂಟು. ಹಾಗೆ ಅದ್ರ ಜೊತೆ ಏನಪ್ಪ ಅಂತಂದರೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ನಂಬಿಕೆ ಬರಲಿ, ನಮ್ಮ ಸರ್ಕಾರದಲ್ಲಿ ಕೂಡ ಒಂದು ನಂಬಿಕೆ ಬರಲಿ. ಆದರೆ ಈಗ ಬೆಳಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ತಿಳಿಸಿದ್ದೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಏನಪ್ಪ ಅಂತಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂತೇಳಿ. ಸೊ ಕೆಲವೊಂದು ಟೈಮ್ ನಾವು ಹೆಚ್ಚು ಕಮ್ಮಿ ಆಗುತ್ತೆ, ಹಾಗಂತೇಳಿ ನಮ್ಮ ಸರ್ಕಾರ ಸುಳ್ಳಲ್ಲ. ನಾವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದನ್ನು ಖಂಡಿತವಾಗ್ಲೂ ಕೂಡ ನಡೆಸ್ಕೊ ಬರ್ತೀವಿ ಅನ್ನೋದು ಒಂದು ಮಾತನ್ನು ಕೂಡ ಮೀಡಿಯಾ ಮುಖಾಂತರ ಎಲ್ಲ ಗೃಹಲಕ್ಷ್ಮಿಯರಿಗೆ ತಲುಪಲಿ ಅಂತೇಳಿ ಆ ಒಂದು ಮಾತನ್ನು ಹೇಳಿದ್ದಾರೆ. ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನಾಳೆ ಎಲ್ಲ ಗೃಹಲಕ್ಷ್ಮಿಯರ ಒಂದು ಖಾತೆಗೆ 7ನೇ ತಾರೀಕು 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. 8ನೇ ತಾರೀಕು ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ 9ನೇ ತಾರೀಕು ಬಂದುಬಿಟ್ಟು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಈ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಕರೆಕ್ಟಾಗಿ ಬಂದೇ ಬರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಸೊ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಏನೆಲ್ಲ ಟೆನ್ಷನ್ ಇಟ್ಕೊಂಡಿದ್ರಿ ಅಥವಾ ಯಾವುದೇ ರೀತಿಯ ಇದು ಬೇಡನೂ ಒಂಥರ ಡೌಟ್ ಬೇಡ ಅಂತಲೇ ಹೇಳ್ಬೋದು. ನಾಳೆ ಬರುತ್ತೋ ಇಲ್ವೋ ಅನ್ನೋದು ಡೌಟ್ ಯಾವುದೇ ಕಾರಣಕ್ಕೂ ಬೇಡ. ಇಲ್ಲಿ ಖಂಡಿತವಾಗ್ಲೂ ಕೂಡ ಹೇಳಿದ್ದಾರೆ. ಯಾಕೆಂತಂದರೆ ಮೀಡಿಯಾ ಮುಖಾಂತರ ಕೂಡ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ತಿಳಿಸಿದ್ದಾರೆ. ಅದಲ್ಲದೆ ಪತ್ರಿಕೆ ಓದುವಂಥವ್ರು ಕೂಡ ಸಾಕಷ್ಟು ಜನ ಇರ್ತಾರೆ. ಅಂಥವರು ಕೂಡ ನಮ್ಮ ಒಂದು ವಿಚಾರ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಪತ್ರಿಕೆಯಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಯಾವುದೇ ರೀತಿಯ ಡೌಟ್ ಬೇಡ. ನೀವೇನು ಮಾಡಬೇಕು ಅಂತಂದರೆ ನಾಳೆ ಎಷ್ಟೊತ್ತಿಗೆ ಹಣ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವೆಲ್ಲ ಕೂಡ ಹೋಗ್ಬಿಟ್ಟು ಆ ಒಂದು ಟೈಮ್ಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮೊಬೈಲಲ್ಲೂ ಕೂಡ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮೊಬೈಲಲ್ಲಿ ಮೆಸೇಜ್ ಬರುತ್ತೆ. ಆ ಒಂದು ಟೈಮ್ವರೆಗೂ ವೇಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಈಗ ಮೊದಲನೇದಾಗಿ ಬಂದುಬಿಟ್ಟು ಯಾವ ಟೈಮಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಅದ್ರ ಜೊತೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ, ಅಂದರೆ ಒಂದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮಧ್ಯದಲ್ಲಿ ಎಲ್ಲರೂ ಓಡಿಸಿದ್ರೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಜಿಲ್ಲೆಗಳಲ್ಲಿ ನೀವ್ಯಾರಾದರೂ ಇದ್ರಿ ಅಂತಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುತ್ತೆ. ಸೊ ನೀವು ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಹಾಗೆ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಕೂಡ ಈ ಒಂದು ವಿಡಿಯೋನ ಕೂಡ ಶೇರ್ ಮಾಡ್ಬೋದು. ಹಾಗಾದರೆ ಎಷ್ಟೊತ್ತಿಗೆ ಬರುತ್ತಪ್ಪ ಹಣ ಅಂತೇಳಿ ನೀವು ಕೇಳೋದಾದರೆ ನಾಳೆ ಬೆಳಗ್ಗೆ 10:30ಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೂ
ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ನೀವು ಕೇಳ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ಮೊದಲನೇದಾಗಿ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಡಗು ಡಿಸ್ಟಿಕ್, ಬಳ್ಳಾರಿ ಜಿಲ್ಲೆ, ಮೈಸೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಪುರ ಜಿಲ್ಲೆಗೆ, ರಾಮನಗರ ಜಿಲ್ಲೆ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರೋದು ಬೆಳಗಿನ ಒಂದು ನ್ಯೂಸಲ್ಲಿ ಒಂದು ಮೀಡಿಯಾ ಮುಖಾಂತರ ಎಲ್ಲ ಜನಗಳಿಗೂ ಅಂದರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ತಲುಪೋ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಇದು ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರುತ್ತೆ. ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ನಾಳೆ ಬೆಳಗ್ಗೆ ಎಲ್ಲ ಗೃಹಲಕ್ಷ್ಮಿಯರು ಹೋಗ್ಬಿಟ್ಟು 10:30ಕ್ಕೆ ಅವರವರ ಬ್ಯಾಂಕ್ ಖಾತೆನ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹಣ ಬಂದಿಲ್ಲ ಅಂತಂದರೆ ಭಯ ಪಡೋ ಅಗತ್ಯ ಇಲ್ಲ. ಯಾಕೆಂತಂದರೆ ಇನ್ನು ನ್ಯೂಸ್ ಮುಖಾಂತರ ಕೂಡ ಹೇಳಿರುವಂಥದ್ದು, ಹಾಗೆ ಅದ್ರ ಜೊತೆ ಪತ್ರಿಕೆ ಮುಖಾಂತರ ಕೂಡ ಪ್ರಕಟಣೆ ಮಾಡಿರುವಂಥದ್ದು. ಸೊ ಹಾಗಿಬಿಟ್ಟು ಯಾರೂ ಚಿಂತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಂಜೆವರೆಗೂ ವೆಯ್ಟ್ ಮಾಡಿ ನೋಡಿದ್ರೆ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಕೂಡ ಗೊತ್ತಾಗುತ್ತೆ. ಸೊ ನಾಳೆ ಒಂದು ವೇಳೆ ಹಣ ಬಂದಿಲ್ಲ ಅಂತ ಹೇಳಿದರೆ 9ನೇ ತಾರೀಕು ಹೇಳಿದ್ದಾರಲ್ವ, ಹಣ 12ನೇ ಕಂತಿನ ಹಣ ಕೂಡ ನಾವು 13ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ. ಅದ್ರ ಜೊತೆ ಕೂಡ ಬರ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. 9ನೇ ತಾರೀಕುವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಏನಾದರೂ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇರ್ತಾರೆ, ಸೊ ನಾಳೆ ಮತ್ತು 9ನೇ ತಾರೀಕು ಯಾರೆಲ್ಲ ಕಾಯ್ತಾ ಇರ್ತಾರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ.